ಕೇತನ್ ಅಗರ್ವಾಲ್ ಹತ್ಯೆ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಎದುರಾಗಿದೆ. ಇಲ್ಲಿ 3 ವರ್ಷ ಮದುವೆ ತಪ್ಪಿಸಬೇಕು ಅಂತ ಹೇಳಿ ಕೇತನನ್ನು ಕೊಂದಿದ್ದ ಸಿಯಾ. ಈಗ ಒಂದು ಮದುವೆ ನಿಶ್ಚಯವಾಗಿದ್ದರೆ ಈ ಹುಡುಗಿಗೆ ಮದುವೆ ಇಷ್ಟ ಇರಲಿಲ್ಲ. ಆ ಕಾರಣಕ್ಕೆ ಕೇತನ್ ಕರ್ಕೊಂಡು ಹೋಗಿ ಮೊದಲೇ ಒಂದು ಅಟೆಂಪ್ಟ್ ಆಗಿತ್ತು. ಆಗ ತಳ್ಳಿದ್ಲು. ಹೇಗೋ ಅವನಿಗೆ ಒಂದು ಗಿಡಗಂಟೆ ಒಂದು ಆಸರೆ ಆಗಿಬಿಟ್ಟಿತ್ತು. ಆ ಹುಡುಗ ಬದುಕ್ಬಿಟ್ಟಿದ್ದ. ಹಾವು ನಿನ್ನ ಕಚ್ಚಕ್ಕೆ ಬರ್ತಾ ಇತ್ತು, ಅದಕ್ಕೆ ನಾನು ತಳ್ಳಿಬಿಟ್ಟಿದ್ದೆ, ನೀನು ಬಚಾವಾದೆ ಅಂತ ಈ ಹುಡುಗಿ ಕತೆ ಹೇಳಿದ್ಲು. ಇನ್ನೊಮ್ಮೆ ಮತ್ತೆ ನಂಬಿದ್ದಾನೆ ಅವನು. ಏನಾಗ್ಬಿಡುತ್ತೆ, ಈ ಸಾವು ಆ ಥರ ಕರೀತಾ ಇದ್ದಾಗ ಅಂಥ ನಂಬಿಕೆಗಳು ಜಾಸ್ತಿ ಆಗಿಬಿಡ್ತವೆ. ಸೊ ಮತ್ತೆ ನಂಬಿ ಮತ್ತೆ ಹೋದಾಗ ತಳ್ಳಿ ಕೊಂದಿದ್ದಾಯಿತು. ಏನಕ್ಕಮ್ಮ ಇಂಥ ಕೆಲಸ ಮಾಡಿದೆ ನೀನು ಅಂದರೆ, ನನಗೆ ಮಿನಿಮಮ್ 3 ವರ್ಷಗಳ ಕಾಲಕ್ಕೆ ಈ ಮದುವೆ ಪೋಸ್ಟ್ಪೋನ್ ಮಾಡೋದು ನನಗೆ ಬೇಕಿತ್ತು. ಈ ಮದುವೆ ನನಗಿಷ್ಟ ಇರಲಿಲ್ಲ. ಅವನು ವಿಗ್ ಹಾಕ್ಕೊಳ್ತಾ ಇದ್ದ, ಅವನಿಗೆ ಕೂದಿರಲಿಲ್ಲ, ಅವನಿಗೆ ಸ್ಟೆಮರಿ ಇತ್ತು, ಅಂದರೆ ತೊದಲ್ತಾ ಇದ್ದ, ಅವನು ಬಿಕ್ಕಳಿಸ್ತಾ ಇದ್ದ. ಸೊ ಆ ಕಾರಣಕ್ಕೆ ನನಗೆ ಅವನು ಇಷ್ಟ ಇರಲಿಲ್ಲ ಅಂತ ಒಂದು ಕತೆ. ಈಗೇನಕ್ಕೆ ಅಂದರೆ, ಅಟ್ಲೀಸ್ಟ್ ಈ ಥರ ಮಾಡಿಬಿಟ್ರೆ, ಇಲ್ಲಿ ಯಾಕೆ ಈ ಕೆಲಸ ಮಾಡಿದ್ಲು ಅಂದರೆ, ಇನ್ನೊಬ್ಬ ಇದ್ನಲ್ಲ ಇವನು, ಈ ತಿಳಿಗೇಡಿ ಆರೋಪಿ, ಇದು ಈ ಹುಡುಗ ನಿಶ್ಚಯ ಆಗಿದ್ದು ಹುಡುಗ ಇವನು. ಇನ್ನೊಬ್ಬ ಇದ್ನಲ್ಲ ಈಕೆಯ ಪ್ರಿಯಕರ ಅಂತೆ. ಈ ತಿಳಿಗೇಡಿ ಏನು ಮಾಡಿದ್ದಾನೆ, ನಾನು ಜೀವನದಲ್ಲಿ ಸೆಟ್ಲ್ ಆಗಬೇಕು, ನಾನು ಕೆಲಸಕ್ಕೆ ಸೇರಿಕೊಂಡಿದ್ದೀನಿ, 3 ವರ್ಷಗಳ ಕಾಲ ನಾನು ಕೆಲಸ ಮಾಡಬೇಕಾಗತ್ತೆ, ಆಮೇಲೆ ಮದುವೆ ಆಗೋಣ ಸಿಯಾ ಅಂತ ಈ ಚೇತನ್ನು ಇವ್ರಿಗೆ ಹೇಳಿದ್ನಂತೆ. ಇವಳೇನು ಮಾಡಿದ್ದಾಳೆ, ಈಗ ಸಾಯಿಸಿಬಿಟ್ರೆ ಒಂದು ಸ್ವಲ್ಪ ದಿನ ಶೋಕ, 1 ವರ್ಷ ಶೋಕ, 2 ವರ್ಷ ಶೋಕ ಆಗುತ್ತಲ್ಲ, ಹಾಗೂ ಹೀಗೂ 3 ವರ್ಷ ನಾನು ಡಿಪ್ರೆಷನಲ್ಲಿದ್ದೀನಿ, ಕೇತನನ್ನು ಹುಡುಗನ ಕಳ್ಕೊಂಡು ನಾನು ದುಃಖದಲ್ಲಿದ್ದೀನಿ, ನೋವಲ್ಲಿದ್ದೀನಿ ಅಂತೇಳಿ ಕತೆ ಕಟ್ಟಿ 3 ವರ್ಷಗಳ ಕಾಲ ಮುಂದೂಡಿಬಿಟ್ರೆ ಆಮೇಲೆ ಇವನ ಜೊತೆ ಚೆನ್ನಾಗಿರ್ಬೋದು, ಈ ಪ್ಲ್ಯಾನ್ ಮಾಡಿಕೊಂಡು ಇವನ್ನ ಕೊಂದಿರೋದು ಅಂತ ಇಡೀ ವಿಚಾರದಲ್ಲಿ ಈ ಒಂದು ಹೊಸ ವಿಚಾರಗಳಿದೀಗ ಬಯಲಾಗ್ತಾ ಇದೆ. ಕೇತನ್ನ ಸಿಯಾ ಕೊಂದು ಹಾಕಿದ್ದು ಯಾಕೆ ಅನ್ನೋ ಬಗ್ಗೆ ಹೊಸ ವಿಷಯ ಇದು. ಅಂದರೆ ಆ ಡಿಪ್ರೆಷನ್ ಕತೆ ಹೇಳ್ಕೊಂಡು ಸಾಯಿಸೋರು ಇವರೇ, ಖಿನ್ನತೆನೋ ಇವ್ರಿಗೆ ಅಂತೆ, ಪೋಸ್ಟ್ಪೋನೋ ಇವರೇ, ಇವ್ರದ್ದು ಈ ಕರ್ಮದ ಪ್ಲಾನ್ಗಳಿಗೆ ಆ ಹುಡುಗನ ಹಾಳು ಮಾಡಿಬಿಟ್ರಲ್ರಿ. 17 ಕೋಟಿ ರೂಪಾಯಿಗಳಿಗೆ ಉದಯಪುರದ ಒಂದು ಅರಮನೆ ಬುಕ್ ಆಗಿತ್ತಲ್ಲ ಇವ್ರ ಮದುವೆಗೆ. ಈ ಕಡೆ ನೋಡಿದ್ರೆ ಇವನು 3 ವರ್ಷ ಕೆರಿಯರಲ್ಲಿ ಸೆಟ್ಲ್ ಆಗಬೇಕಾಗಿತ್ತಂತೆ ಇವನು. ಸರಿ, ಯಾರೋ ದುಡ್ಡಿದ್ದಾನೆ ಅಂದ ತಕ್ಷಣ ಅವನ್ನೇ ಮದುವೆ ಆಗಬೇಕು ಅಂತೇನಿಲ್ಲ, ಮನೇಲಿ ಫೋರ್ಸ್ ಮಾಡಿದ್ರು ಅಂಥೇಳಿ ಅವನ್ನೇ ನಂಬ್ಕೋಬೇಕು ಅಂತೇನಿಲ್ಲ. ಒಂದು ನಿರಾಕರಣೆ, ಒಂದೇ ಒಂದು ನೋ, ನನಗೆ ಹುಡುಗ ಬೇಡ, ಪ್ರೀತಿಸ್ತಾ ಇದ್ದೀನಿ, ಇನ್ನೊಬ್ಬರು ಮದುವೆ ಆಗ್ತೀನಿ. ಅಥವಾ ಮನೆಯಿಂದ ಆಚೆ ಹೋಗಿ ಇಂಡಿಪೆಂಡೆಂಟಾಗಿ ಬದುಕಿ. ನಿಮಗೆ ಮನೆಯವ್ರ ದುಡ್ಡು ಬೇಕು, ನೀವು ಪ್ರೀತಿಸಿರೋ ಹುಡುಗ ಬೇಕು. ಮನೇಲಿ ನಿಗದಿ ಮಾಡಿರೋ ಹುಡುಗನಿಗೆ ನೋ ಅಂತ ಹೇಳೋಕ್ಕಾಗಲ್ಲ. ಅವನಿಗೆ ವಿಗ್ ಇತ್ತು, ಅವನಿಗೆ ಸ್ಟೆಮರಿ ಇತ್ತು, ಅವನಿಗೆ ಅದು ಸಮಸ್ಯೆ ಇತ್ತು, ಇದು ಸಮಸ್ಯೆ ಇತ್ತು. ಬಾಡಿ ಎಲ್ರಿಗೂ ಹಾಗೇ ಇದ್ದುಬಿಡುತ್ತಾ ಜೀವನ ಪರ್ಯಂತ? ಹುಟ್ಟಿದಾಗಿಂದ ಸಾಯೋವರೆಗೂ ಚರ್ಮ, ಕೂದಲು ಉದುರಲ್ಲ, ಚರ್ಮ ಸುಕ್ಕಟ್ಟಲ್ಲ, ಬಾಡಿ ಕೃಶವಾಗಲ್ಲ, ಯೌವನ ಕಡಿಮೆ ಆಗಲ್ಲ, ಹಾಗೇ ಇರುತ್ತೇನ್ರಿ ಎಲ್ರಿಗೂ? ಇಸ್ ಇಟ್ ಪಾಸಿಬಲ್? ಯಾರಿಗಾದರೂ ಹುಟ್ಟಿದ ಆರಭ್ಯ ಸಾಯೋವರೆಗೂ ಹೀಗೇ ಇರುತ್ತೆ ನಮ್ಮ ಬಾಡಿ? ಸಾಧ್ಯ ಇದೆಯಾ? ರಾಜನಿಗೂ ಮುಪ್ಪಾಗುತ್ತೆ ರೀ, ಯುವರಾಜನೂ ಮುಪ್ಪಾಗ್ತಾನೆ ಒಂದಿನ. ರಾಜನಿಗೂ ಮುಪ್ಪು, ಯುವರಾಜನಿಗೂ ಮುಪ್ಪು, ಯುವರಾಣಿಗೂ ಮುಪ್ಪು, ವಿಶ್ವಸುಂದರಿನೂ ಮುಪ್ಪಾಗ್ತಾಳೆ ಒಂದಿನ. ಅವಳು ಚರ್ಮನೂ ಸುಕ್ಕಿಟ್ಟುತ್ತೆ, ಅವಳಿಗೂ ಕೂದಲು ಉದುರುತ್ತೆ. ಇದಕ್ಕೆ ಆ ಹುಡುಗನಿಗೆ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ, ಇಲ್ಲಿ ಒಲ್ಲದ ಮದುವೆಗೆ ಅವನ ತಲೆಯಲ್ಲಿ ವಿಗ್ ಕಾಣಿಸ್ಬಿಡ್ತಂತೆ ಅವಳಿಗೆ, ಅವನಿಗೆ ತೊದಲಿತ್ತಂತೆ. ಸರಿ, ನಿಗದಿ ಆಗಬೇಕಾದ್ರೆ ಬೇಡ ಅಂತ ಮುಗಿತಾಯ್ತು. ಒಂದು ನೋ. ಮನೆಗಳಲ್ಲೂ ಹಾಗೇ ರೀ, ಆ ಉದ್ಯಮಿ ಈ ಉದ್ಯಮಿ ಸಂಬಂಧ ಇದೆ, ಅವನಿಗೂ ನಮ್ಮ ಹತ್ರ ಕೋಟ್ಯಾಧಿಪತಿ, ಅವನು ಕೋಟ್ಯಾಧಿಪತಿ, ಎರಡೂ ಸೇರಿಬಿಟ್ರೆ ಡಬಲ್ ಕೋಟ್ಯಾಧಿಪತಿಗಳು. ಇದೆಲ್ಲ ಇದೆಯಲ್ಲ, ಈ ನಂಬಿಕೆಗಳು ಆಚೆ ಬರಬೇಕು ಫಸ್ಟು. ನಾವು 1000 ಕೋಟಿ ಇದ್ದೀವಿ, ಅವರು 1000 ಕೋಟಿಗಿದ್ದಾರೆ, ನಮ್ಗೆ ಅವರೇ ಮೆಚ್ಚಾಗೋದು. ಆ ಹುಡುಗಿ ಇಷ್ಟ ಇತ್ತೋ ಇಲ್ಲವೋ, ಒಂದು ಹುಡುಗಿಗೆ ಮನನಲ್ಲಿ ಮಾತನಾಡುವ ಸ್ವಾತಂತ್ರ್ಯ ಆದರೂ ಕೊಡಬೇಕಿತ್ತಲ್ಲ. ತನ್ನ ಆಯ್ಕೆ ಇದು ಅಂತ ಸಾಯಿಸಿದ್ದು ಸರಿ ಅಂತ ನಾವು ಯಾರೂ ಮಾತಾಡ್ತಿಲ್ಲ. ಏನೋ ಸಾಯಿಸಿದ್ದು ಅಕ್ಷಮ್ಯ. ಹುಡುಗಿ ತಾಯಿ ಹೇಳಿದಾರ್ರಿ, ಸಿಯಾಳ ತಾಯಿ ಹೇಳಿದ್ದಾರೆ, ಅವಳು ಮಾಡಿರೋ ಕೆಲಸ ಪ್ರೂವ್ ಆದರೆ ಅದೇ ಬೆಟ್ಟಕ್ಕೆ ಕೋಟೆ ಕರ್ಕೊಂಡು ಹೋಗ್ಬಿಟ್ಟು ಅದೇ ಕೋಟೆ ಮೇಲಿಂದ ತಳ್ಳಿಬಿಡಿ ಅವಳನ್ನು. ಹುಡುಗಿ ತಾಯಿ ಮಾತಿದು. ಹುಡುಗಿ ತಾಯಿ, ಅವಳು ವಹಿಸ್ಕೊಂಡಿಲ್ಲ ಹುಡುಗಿಯವರ ತಾಯಿ. ನನ್ನ ಮಗಳು ಮಾಡಿಲ್ಲ, ಅವಳು ಭಾಳ ಒಳ್ಳೆಯವಳು, ಅವಳು ಮನೆ ಬಿಟ್ಟರೆ ಕಾಲೇಜವ್ರಿಗೂ ತಲೆ ಬಗ್ಗಿಸ್ಕೊಂಡೇ ಹೋಗ್ತಾ ಇದ್ಲು, ಅಲ್ಲಿ ಕಾಲೇಜ್ ಬಿಟ್ಟರೆ ಮನೆಯವ್ರಿಗೂ ಬರ್ತಿದ್ದೆಲ್ಲ, ಕೆಲವರು ಇದೆಯಲ್ಲ ಕೆಲವು ಮನೆಗಳಲ್ಲಿ, ಹಾಗೇನೂ ಹೇಳಿಲ್ಲ ಆ ತಾಯಿ. ಅವಳು ತಪ್ಪು ಮಾಡಿದ್ರೆ ಅವಳನ್ನ ತಳ್ಳಿಬಿಟ್ಟು ಸಾಯಿಸ್ಬಿಡಿ ಅಂದಿದ್ದಾರೆ. ಹುಡುಗನ ತಂದೆ ತಾಯಿ ಕೂಡ ಒಂದು ಮಾತು ಹೇಳಿದ್ದಾರೆ, ಅವಳನ್ನು ಮತ್ತು ಅವಳ ಪ್ರಿಯಕರನನ್ನು ಚೇತನನ್ನು ಇಬ್ಬರನ್ನು ಸಾಯಿಸ್ಬಿಡಿ, ಮರಣದಂಡನೆ ಕೊಟ್ಬಿಡಿ ಅವರಿಗೆ ಅಂತ. ಸೊ ಇಲ್ಲಿದ್ದಾಗ ಒಂದು ನೋನ ಮನೆಯವರು ರಿಸೀವ್ ಮಾಡೋಕ್ಕಾಗಲಿಲ್ಲ ರೀ. ಒಂದೇ ಒಂದು ನೋ. ಇವಳು ಹೇಳೋಕ್ಕೆ ಧೈರ್ಯ ಬರಲ್ವಲ್ಲ.
ಇವ್ರಿಗೆ ಮದುವೆ ಆಗೋವರೆಗೂ ಅದು ನಾನು ಹೇಗೋ ಪಾರಾಗ್ಬಿಡ್ತೀನಿ. ನೋಡಿ, ಒಂದು ಮರ್ಡ್ರ್ ರೆಡಿ ಆಗಿಬಿಡ್ತಾರೆ. ಒಂದು ಹುಡುಗಿ ಇಲ್ಲಿ ಒಂದು ಮರ್ಡ್ರ್ ರೆಡಿ ಆದವಳು, ನಾನೇನು ಸಾಯಿಸ್ಬಿಡ್ಬೋದು, ಆರಾಮಾಗಿ ಇದ್ದುಬಿಡ್ಬಹುದು. ಒಂದು ಬ್ಯಾರಿಕೇಡು, ಸಬ್ಮಿಸಿವ್. ಈಗ ಇವಳು ಡಿಸೈಡ್ ಮಾಡಿದರೆ ಅವನು ಸಬ್ಮಿಸಿವ್ ಆಗ್ತಾನೆ, ಪ್ರಿಯಕರ ಇದ್ದರೆ ಅವನೇ ಮೇಯ್ನು ಪ್ಲಾನರಲ್ಲಿ. ಇವಳು ಹೌದು ಚೆನ್ನಾಗಿದೆ, ಅವನು ತಲೆ ಸವರ್ತಾನೆ ಇವಳಿಗೆ. ಈ ಥರ ಮಾಡೋಣ, ಸಾಯಿಸ್ಬಿಡೋಣ ಅವನ್ನ, ನಮ್ಮ ಜೀವನ 3 ವರ್ಷ ಸೆಟ್ಲ್ ಆಗಿಬಿಡುತ್ತೆ, ಆಮೇಲೆ ನಾನುಂಟು ನೀನುಂಟು. ಈ ಬ್ಯಾರಿಕೇಡ್ಗಳ ಬಗ್ಗೆ ಒಂದು ಕೆಟ್ಟ ನಂಬಿಕೆ ಬಂದ್ಬಿಡುತ್ತೆ ಅವ್ರಿಗೆ. ಈ ಒಂದು ಸಾಯಿಸಿದ ತಕ್ಷಣ ಎಲ್ಲ ಬ್ಯಾರಿಕೇಡ್ ಕ್ಲಿಯರ್ ಆಗಿಬಿಡುತ್ತೆ, ಹೈವೇಗೆ ನಮ್ಮ ಪ್ರಯಾಣ ಶುರುವಾಗ್ಬಿಡುತ್ತೆ. ಅಕಸ್ಮಾತ್ ಸಿಕ್ಕಾಕ್ಕೊಂಡ್ರೆ ಎನ್ನುವ ಆ ನೆಗೆಟಿವ್ ಥಾಟ್. ಇವನು 33 ಡಿಗ್ರಿ 34 ಡಿಗ್ರಿ ಸೆಲ್ಸಿಯಸ್ಸು ಬಿಸಿಲಲ್ಲಿ ಹೂಡಿ ಹಾಕ್ಕೊಂಡು ಹೋಗ್ತಿರೋದವನು. ಹೂಡಿ ಹಾಕ್ಕೊಂಡು ಅದಕ್ಕೊಂದು ವಾಕ್ಮನ್ ಹಾಕ್ಕೊಂಡು ಒಂದು ಹೆಡ್ಸೆಟ್ ಹಾಕ್ಕೊಂಡು ಹೋಗ್ತಿರೋದವನು ಆ ಬಿಸಿಲಲ್ಲಿ. ನೋಡಿ, ಇದು ಎಲ್ರಿಗೂ ಆಶ್ಚರ್ಯ, ಇದೇನಪ್ಪ ಇಷ್ಟು ಬಿಸಿಲಲ್ಲಿ ಇವನು ಈ ಥರದ ಬಟ್ಟೆ ಹಾಕ್ಕೊಂಡು ಬಂದಿದ್ದಾನೆ ಇಲ್ಲಿ ಅಂತ. ಸೊ ಸಾಯಿಸಿ ಆಮೇಲೆ ಅದೇ ನೋಡಿ, ನನಗೆ ಬೇಡ ಅಂತ ಹೇಳೋಕ್ಕಾಗಲ್ಲ ಹುಡುಗಿಗೆ, ಆದರೆ ಬರೀ ಮರ್ಡ್ರ್ ಮಾಡೋಣ ಅಂತ ಪ್ರಿಯಕರ ಪ್ಲಾನ್ ಕೊಟ್ಟರೆ ಎಸ್, ಒಂದು ಬೇಡ ಒಂದು ಮರ್ಡ್ರು. ಮನೇಲಿ ಬೇಡ ಅನ್ನೋದ್ರೆ ಮುಗಿದೋಗಿತ್ತು ಜೀವನ. ಬೈಬೋದು, ಏನೋ ಹೇಳ್ಬೋದು, ಏನು ಬಲವಂತ ಮಾಡ್ಬೋದು, ಬೇರೆ ವಿಚಾರ. ಮರ್ಡ್ರ್ ಮಾಡೋದಕ್ಕಿಂತ ಅದು ಮೇಲಲ್ವೇನ್ರಿ? ಇಲ್ಲಿ ಹಾಗಾಗಿಲ್ಲ. ಮನೇಲಂಥ ವಾತಾವರಣಗಳೇ ಇಲ್ಲ. ಯಾರಿಗೋ ಅವ್ರ ಮೂಗಿನ ನೇರಕ್ಕೆ ಒಂದು ಹುಡುಗ ಇಷ್ಟ ಆಗ್ತಾನೆ, ಸಂಪತ್ತು, ಐಶ್ವರ್ಯ, ಹಣ, ಉದ್ಯೋಗ, ಭವಿಷ್ಯ, ಐಷಾರಾಮಿ, ಅವನ ಹತ್ರ ಆ ಕಾರಿದೆ, ಬಂಗ್ಲೆ ಇದೆ, ಫಾರಿನಲ್ಲಿ ಹನಿಮೂನು, ಇದೆಲ್ಲ ಬಂದುಬಿಡುತ್ತಲ್ಲ. ಹೇಳಲಿಕ್ಕೆ ಆಗಲಿಲ್ಲ ಇವಳಿಗೆ. ಅದಕ್ಕೆ ಹಿಡಿದ ದಾರಿ ಏನು ಅಂದರೆ ಸಾಯಿಸ್ಬಿಟ್ಲು. 3 ವರ್ಷ ಅವ್ನು ಸೆಟ್ಲಾಗಬೇಕಾಗಿತ್ತಂತೆ. ಈ ಹುಡುಗ 100 ಕೋಟಿಗಳಿಗೆ ಅಧಿಪತಿ, ಸತ್ತೋದವನು, ಅವನು ಸೆಟ್ಲಾಗಬೇಕಾಗಿದ್ದ ಹುಡುಗ ಅಂತೆ. ನೋಡಿ, ಇದು ಎಂಥ ವಿಪರ್ಯಾಸಗಳು. ಇರಲಿ, ಪ್ರೀತಿ ದೊಡ್ಡದಲ್ಲಿ, ದುಡ್ಡಿದ್ದರೆ ಅವನ ಜೊತೆಲೇ ಇರಬೇಕು ಅಂತೇನಿಲ್ಲ. ಒಂದು ಹೇಳಿದರೆ ಮುಗಿದೋಗಿತ್ತಲ್ಲ ಅಂತ ಸೂತಕದ ಛಾಯೆ ನೆಪ ಇಟ್ಕೊಂಡು ಬಿಟ್ಟು 3 ವರ್ಷದ ಬಗ್ಗೆ ಮದುವೆ ಬಗ್ಗೆ ಯಾರೂ ಮಾತಾಡಲ್ಲ. 3 ವರ್ಷಗಳ ಕಾಲ ಈ ಚೇತನನ ಹುಡುಗನ ಜೊತೆಯಲ್ಲಿ ತನಗಿಷ್ಟ ಬಂದಂಥ ಬದುಕನ್ನು ಬದುಕಬಹುದು. ನೋಡಿ ಹೇಗೆಲ್ಲ ಇದೆ ಪ್ಲಾನ್ಗಳಂತೇಳಿ. 3 ವರ್ಷಗಳ ಕಾಲವೂ ತನಗಿಷ್ಟ ಬಂದಂತೆ ಅವನ ಜೊತೆಲಿ ಜೀವನ ಎಂಜಾಯ್ ಮಾಡಿಬಿಡಬಹುದು. ಹೀಗಾಗಿ ಕೋಟೆಯಿಂದ 400 ಅಡಿ ಕಂದಕಕ್ಕೆ ತಳ್ಳಿ ಕೇತನ ಹತ್ಯೆ ಮಾಡಿ. ನಿಮಗೆ ಗೊತ್ತಿರಲಿ, ಕೇತನ್ ದೇಹದ ಒಂದೇ ಒಂದು ಅಂಗಾಂಗ ಕೂಡ ಗುರುತಿಸುವ ಸ್ಥಿತಿಯಲ್ಲಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಒಂದೇ ಒಂದು ಅಂಗಾಂಗನೂ ಕೇತನ್ ಬಾಡಿ ಇದೆಯಲ್ಲ, ಯಾವ ಅಂಗಾಂಗ ಕೂಡ ಇದು ಕಣ್ಣು, ಇದು ಹೃದಯ, ಇದು ಕೈ, ಇದು ಕಾಲು, ಆ ರೀತಿಯಲ್ಲಿ ಗುರುತಿಸುವ ಸ್ಥಿತಿಲೇ ಇಲ್ವಂತೆ. ಅಷ್ಟು ಅದು ನಜ್ಜುಗುಜ್ಜಾಗಿ ಅಂಗಾಂಗಗಳು ಊನುಗಳಾಗಿ ಜಜ್ಜು ಹೋಗ್ಬಿಟ್ಟಿದೆಯಂಥವು, ಗುರುತೇ ಸಿಗಲ್ಲ ನಿಮಗೆ. ಆ ಪರಿಯಲ್ಲಿ ಒಂದು ಸಾವಿಗೆ ಕೇತನ್ ಡಿಸರ್ವ್ ಇದ್ನ. ಬಾಯ್ ಫ್ರೆಂಡ್ಗೆ ಇವಳು 1 ಕೋಟಿ ಕೊಟ್ಟಿದ್ಲಂತೆ. ಇವಳು ಎಂಗೇಜ್ಮೆಂಟ್ಗೂ ಮುಂಚೆ ಕೇತನಿಂದ 1 ಕೋಟಿ ಪಡ್ಕೊಂಡಿದ್ದು, 1 crore ರೂಪಿ. ಎಷ್ಟು ಪ್ರೀತಿ ಇದ್ದರೆ ಕೇತನ್ 1 ಕೋಟಿ ರೂಪಾಯಿ ಎತ್ಕೊಡ್ತಾನೆ ಇವಳಿಗೆ, ಯೋಚನೆ ಮಾಡಿ. ಆ ಹಣವನ್ನು ಪ್ರಿಯಕರ ಚೇತನ್ಗೆ ವರ್ಗಾಯಿಸಿದ್ದು ಸಿಯಾ ಗೋಯಲ್. ಎಂಗೇಜ್ಮೆಂಟ್ಗಿಂತ ಮುಂಚೆ ಉದಯಪುರಕ್ಕೆ ಹೋಗಿದ್ದಿದ್ದು ಸಿಯಾ. ಚೇತನ್ ಕೊಲೆಗೆ ಸಂಚು ರೂಪಿಸುವ ಉದ್ದೇಶಕ್ಕೇ ಉದಯಪುರಕ್ಕೆ ಬಂದು ಪ್ಲೇಸ್ ನೋಡಬೇಕಲ್ಲ. ಇದನ್ನು ಮೋಡಸ್ ಆಪರಾಂಡಿಯ ಭಾಗ ಅಂತ ಕರೀತಾರೆ. ಮೋಡಸ್ ಅಂದರೆ ನಾವು ಸಾಯಿಸುವ ವಿಧಾನ. ಪ್ರತಿಯೊಬ್ಬ ಅಪರಾಧಿಗೂ ಮೋಡಸ್ ಆಪರಾಂಡಿ ಅಂದರೆ ಒಂದು ವಿಧಾನ ಇರುತ್ತೆ. ಒಬ್ಬ ಕಾರ್ ಕದಿಯೋನು ಕಾರೇ ಕದೀತಿರ್ತಾನೆ, ಅವನು ಬೈಕ್ ಕದಿಯಲ್ಲ. ಅವನು ಒಬ್ಬ ಪಿಕ್ ಪಾಕೆಟರು ಕಣ್ಣುಗಳಾಗಲ್ಲ. ಅವನು ಯಾವುದೋ ಒಂದು ಗೋಡೆ ಕನ್ನ ಕೊರೆದು ಒಳಗಡೆ ಹೋಗಿ ಅಲ್ಲಿ ವಸ್ತು ಕದಿಯೋದು ಮಾಡಲ್ಲ. ಒಬ್ಬ ಮನೆ ಕದೀತಾನಲ್ಲ, ಬೀಗ ಮುರಿತಾನಲ್ಲ, ಲಾಕ್ ಮುರಿತಾನಲ್ಲ, ಅವನ ಸ್ಟೈಲೇ ಬೇರೆ. ಚೈನ್ ಕದಿಯೋನು ಬೇರೆ. ಈ ಥರ ಮೋಡಸ್ ಆಪರಾಂಡಿ ಅಂತ. ಒಬ್ಬ ಚಾಕುಲೇ ಸಾಯಿಸ್ತಾನೆ, ಒಬ್ಬ ಗನ್ ಬಳಸ್ತಾನೆ, ಒಬ್ಬ ವಿಷ ಹಾಕ್ತಾನೆ, ಒಬ್ಬ ಸೈನಡ್ ಹಾಕ್ತಾರೆ. ಟೈಪ್ ಬೇರೆ ಬೇರೆ ಇದು ಅಂತ. ಸೊ ಇವ್ರದ್ದು ಉದಯಪುರಕ್ಕೆ ಹೋಗಿದ್ದಾರೆ ಇವರು, ಹೆಂಗೆ ಪ್ಲಾನ್ ಮಾಡೋಣ ನಾವು ಅಂತ. ಸೊ ಮದುವೆ ಶಾಪಿಂಗ್ ನೆಪದಲ್ಲಿ ಕೇತನ್ನಿಂದ 1 ಕೋಟಿ ಪಡ್ಕೊಂಡಿದ್ದು ಸಿಯಾ. ಶಾಪಿಂಗ್ ಮಾಡೋದಲ್ಲ, ಇಲ್ಲ, ಚೇತನ್ ಕೊಟ್ಲದನ್ನು. ಸೊ ಚೇತನ್ ಈ ಹಣ ಬಳಸ್ಕೊಂಡು ತನ್ನ ವ್ಯವಹಾರ, ತನ್ನ ಬಿಸ್ನೆಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿ. ಇಲ್ಲಿ ಕೇತನ್ ಹಣ ಬೇಕು ಚೇತನ್ಗೆ, ಇವನು ಬಿಸ್ನೆಸ್ ಮಾಡೋಕ್ಕೆ. ಕೇತನ್ ಆಲ್ರೆಡಿ ಕೋಟ್ಯಾಧಿಪತಿ. ಅವನು ದುಡ್ಡು ತಗೊಂಡು ಇಲ್ಲಿ ವ್ಯವಹಾರ ಸ್ಥಾಪನೆ ಮಾಡ್ಕೋಬೇಕು, ಅವನ್ನೂ ಮುಗಿಸ್ಬೇಕು, ಆ ವ್ಯವಹಾರದಿಂದ ಬಂದಂಥ ಹಣನೂ ಬೇಕು, ಸಿಯಾನೂ ಬೇಕು, ಇವರು ಒಳ್ಳೆ ಜೀವನ ಬೇಕು. ಕೇತನ್ ಏನು ಮಾಡಿದ್ದ? ಅವನ ಲೈಫ್ ಇರಲಿಲ್ವಾ? 3 ವರ್ಷ ತಾನು ಆರ್ಥಿಕವಾಗಿ ನೆಮ್ಮದಿಯಾಗಿರ್ತೀನಿ ಅಂದುಕೊಂಡಿದ್ದು ಇದೇ ಚೇತನ್. ಕೇತನ್ ಕೊಲೆಯಾದ ಕೆಲ ತಿಂಗಳ ಬಳಿಕ ಸಿಯಾಳ ಕುಟುಂಬವನ್ನು ಸಂಪರ್ಕ ಮಾಡಬೇಕು. ನಾನು ಇವಳು ಪ್ರೀತಿಸ್ತಾ ಇದ್ದೀನಿ, ಇವಳು ನಾನು ಬಾಳ್ಕೊಡ್ತೀನಿ, ನಾನು ಇವಳು ಮದುವೆ ಆಗ್ತೀನಿ. ಈ ಕತೆ ಲವ್ ಮ್ಯಾರೇಜನ್ನು ಅರೇಂಜ್ಡ್ ಮ್ಯಾರೇಜ್ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಪ್ಲಾನ್. ನಾನು ಸೆಟ್ಲಾಗಿದ್ದೀನಿ ನೋಡಿ, ಇಂಡಸ್ಟ್ರಿ ಇದೆ ನಂದು, ದುಡ್ಡು ಯಾರ್ದು? ಸತ್ತೋದ ಕೇತನ್ದು. ಈ ವೇಳೆ ಅಧಿಕೃತವಾಗಿ ಮದುವೆ ಪ್ರಸ್ತಾಪವನ್ನು ಅವಾಗ ಮಾಡಬೇಕು ಅಂತ ಚಿಂತನೆ ಇತ್ತಂತೆ ಈ ಚೇತನ್ಗೆ. ಸೊ ಇಷ್ಟೆಲ್ಲ ಪ್ಲಾನ್ ಮಾಡಿಕೊಂಡು ಇವ್ರ ತಲೆಗಳೋ ಇವ್ರ ಪ್ಲ್ಯಾನೋ ಏನು ಕರ್ಮಕ್ಕಿಂತ ಕೆಲಸ ಮಾಡಿದ್ರು ಗೊತ್ತಿಲ್ಲ.